ಜಮಖಂಡಿ ನಗರದ ರೆಹಮತ್ ನಗರದಲ್ಲಿ ನಗರಸಭೆ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ರೆಹಮತ್ ನಗರ ಮುಖ್ಯ ವೃತ್ತದಿಂದ ಸರ್ಕಾರಿ ಕನ್ನಡ ಶಾಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ ಅನಧಿಕೃತ ಪಾರ್ಕಿಂಗ್, ಭಾರೀ ವಾಹನಗಳ ಸಂಚಾರ ಹಾಗೂ ತ್ಯಾಜ್ಯ ವಿಲೇವಾರಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಕುರಿತು ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದರು. ಸ್ಥಳೀಯರ ಸಹಕಾರದೊಂದಿಗೆ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು. ಪೌರಾಯುಕ್ತ ಜ್ಯೋತಿ ಗಿರೀಶ್ ಮಾತನಾಡಿ, ರೆಹಮತ್ ನಗರದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಅನಧಿಕೃತ ಪಾರ್ಕಿಂಗ್ ಹಾಗೂ ಭಾರೀ ವಾಹನಗಳ ಸಂಚಾರದ ಕುರಿತು ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಒತ್ತುವರಿ ಹಾಗೂ ಅನಧಿಕೃತ ನಿರ್ಮಾಣಗಳ ಕುರಿತು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಲಾಗುತ್ತಿದ್ದು, ಅಗತ್ಯವಿದ್ದಲ್ಲಿ ಒತ್ತುವರಿ ತೆರವುಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ರಹಮತ್ ನಗರವನ್ನು ಸ್ವಚ್ಛ ಹಾಗೂ ಹಸಿರು ಪ್ರದೇಶವನ್ನಾಗಿ ರೂಪಿಸಲು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕು. ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ನಗರಸಭೆಯ ತ್ಯಾಜ್ಯ ಸಂಗ್ರಹ ವಾಹನಗಳಿಗೆ ನೀಡುವ ಮೂಲಕ ಸ್ವಚ್ಛತೆ ಕಾಪಾಡಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಕಂದಾಯ ಅಧಿಕಾರಿ ಯಲ್ಲಪ್ಪ ಬಿದರಿ, ಮಾಜಿ ನಗರಸಭೆ ಸದಸ್ಯ ರಿಯಾಜ್ ತೇಲಸಂಗ, ರವಿ ಬಂಡಿವಡ್ಡರ, ಫಾರೂಕ್ ಕಡ್ಲಿಮಟ್ಟಿ, ಅಲ್ತಾಫ್ ತೇಲಸಂಗ, ಇಮಾಂ ಅತ್ತಾರ ಸೇರಿದಂತೆ ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಭಾಗವಹಿಸಿದರು. ಒಟ್ಟಿನಲ್ಲಿ ರಹಮತ್ ನಗರದಲ್ಲಿ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಹಾಗೂ ಸುಗಮ ಸಂಚಾರಕ್ಕೆ ಒತ್ತು ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ನಗರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತು ರೆಹಮತ್ ನಗರದ ಮುಖ್ಯ ರಸ್ತೆಯಲ್ಲಿ ಏನು ವೇಸ್ಟ್ ಆಗ್ತಾ ಇದ್ರು, ಪ್ಲಸ್ ಅನಧಿಕೃತವಾಗಿ ಎಲ್ಲ ಗಾಡಿಗಳು ಪಾರ್ಕ್ ಮಾಡ್ತಾ ಇದ್ರು. ಸಾರ್ವಜನಿಕರ ಸಂಚಾರಕ್ಕೆ ಮತ್ತು ವಾಹನಗಳ ಮತ್ತು ಬೆಳಗ್ಗೆ ಶಾಲಾ ಮಕ್ಕಳ ವಾಹನಗಳ ಸಂಚಾರಕ್ಕೆ ತುಂಬ ತೊಂದರೆ ಆಗಿತ್ತು. ಈ ವೆಹಿಕಲ್ಸ್ ಏನು ಪಾರ್ಕಿಂಗ್ ಮಾಡ್ತಿದ್ರು ಎಲ್ಲವೂ ತೆಗೆಸಿದ್ದೇವೆ. ಅದೇ ರೀತಿ ಏನು ವೇಸ್ಟೇಜ್ ಹಾಕಿದ್ರು ಅದೆಲ್ಲವೂ ತೆಗೆಸಿದ್ದೀವಿ. ಈ ಭಾಗದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ನಿಮ್ಮ ಏರಿಯಾ ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು ಅಂದರೆ ಕಸವನ್ನು ರಸ್ತೆಗೆ ಹಾಕಬೇಡಿ. ಮುನ್ಸಿಪಲ್ ವೆಹಿಕಲ್ ಬರುತ್ತೆ, ಮುನ್ಸಿಪಲ್ ವೆಹಿಕಲ್ಗೆ ಹಾಕಿ. ಈಗೇನು ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ, ಇದರ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ನಮ್ಮ ಸಿಬ್ಬಂದಿಯಿಂದ ಸ್ವಚ್ಛತೆ ಇಡೋಕ್ಕೆ ನಾವು ಕೂಡ ಶ್ರಮ ವಹಿಸ್ತೀವಿ. ಹಾಗೂ ತಾವು ಕೂಡ ಈ ಏರಿಯಾದ ಸಾರ್ವಜನಿಕರು ಕೂಡ ಸ್ವಚ್ಛಗೊಳಿಸೋಕ್ಕೆ ಮತ್ತು ತಾವು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಕಷ್ಟಪಡಬೇಕು, ಸಹಕರಿಸಬೇಕು. ಅದೇ ರೀತಿ ಇವತ್ತೆಲ್ಲ ನಾವು ಮತ್ತು ಮಾಜಿ ಕೌನ್ಸಿಲರು ತೆಲಸಂಗರು ಮತ್ತು ನಮ್ಮ ಆರ್ಒ ಎಲ್ಲ ಸೇರಿಬಿಟ್ಟು ಪ್ಲಾಂಟೇಶನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ರವಿ ಬಂಡಿವಡ್ರನ್ನ ಹುಡುಗ ಭಾಳ ಸಹಕಾರ ನೀಡಿದ್ದಾರೆ. ಯಾಕಂದರೆ ಈ ಪ್ಲಾಂಟೇಶನ್ ಮಾಡಿದರೆ ಸರ್ ಹಸಿರೀಕರಣವಾಗಿರುತ್ತೆ, ಪ್ಲಸ್ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಜನ ಕಸ ಹಾಕೋದಿಲ್ಲ ಅಂತ ಒಂದು ಇದರ ಮೇಲೆ ಇವತ್ತೆಲ್ಲ ಪ್ಲಾಂಟೇಶನ್ ಮಾಡಿದ್ವಿ. ಎಲ್ಲ ಪ್ಲಾಂಟೇಗಳು ಉಳ್ಕೋಬೇಕು. ನಿಮ್ಮ ಏರಿಯಾ ಚೆನ್ನಾಗಿರುತ್ತೆ. ಪ್ಲಾಂಟೇಶನ್ ಆಯಿತು ಅಂದರೆ ಯಾರೂ ರಸ್ತೆಗೆ ಕಸ ಹಾಕಬಾರ್ದು. ಅನಧಿಕೃತವಾಗಿ ಗಾಡಿಗಳನ್ನ ಎಲ್ಲಿ ಬೇಕಲ್ಲ ರಸ್ತೆಯಲ್ಲಿ ನಿಲ್ಲಿಸಬೇಡಿ. ಬೇರೆಯವರಿಗೂ ಕೂಡ ತೊಂದರೆ ಆಗುತ್ತೆ. ಲಾರಿಗಳನ್ನ ತಂದು ಈ ರೆಸಿಡೆನ್ಷಿಯಲ್ ಏರಿಯಾದ ನಿಲ್ಲಿಸಿದರೆ ದಿನನಿತ್ಯ ಸಂಚಾರ ಮಾಡೋರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿ ವೆಹಿಕಲ್ಸ್ ಪಾರ್ಕಿಂಗ್ ಮಾಡಿದರೆ ನಾವು ಅದನ್ನು ಸೀಸ್ ಮಾಡೋಕ್ಕೆ ಮುನ್ಸಿಪಲ್ ವತಿಯಿಂದ ನಾವು ಪೊಲೀಸು ಮತ್ತು ಆರ್ಟಿಒದರಿಗೆ ರೆಕಮೆಂಡ್ ಮಾಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸರ್ ರೆಹಮತ್ ನಗರ್ ಮುಖ್ಯ ಸರ್ಕಲ್ನಲ್ಲಿ ಶಾಲಾ ಇದೆ, ಸರ್ಕಾರಿ ಕನ್ನಡ ಶಾಲೆ ಇದೆ. ಅಲ್ಲೆಲ್ಲ ಸುತ್ತಮುತ್ತ ಗೂಡಂಗಡಿಗಳು ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ. ಈ ನಮಗೆ ಇದು ಆಲ್ರೆಡಿ ಕಂಪ್ಲೇಂಟ್ ಬಂದಿದೆ. ಇಲ್ಲಿ ಗುಟ್ಕಾ ಪಾನು ಇದೆಲ್ಲ ಮಾಡ್ತಾ ಇದ್ದಾರೆ ಸರ್ ಶಾಲಾ ಸುತ್ತಮುತ್ತ ಅಂತಂದು. ಈಗ ಆಲ್ರೆಡಿ ಬೇರೆಯವರು ಕೂಡ ವಿಸಿಟ್ ಮಾಡಿದ್ದಾರೆ, ನಮ್ಮ ಸಿಬ್ಬಂದಿನ ವಿಸಿಟ್ ಮಾಡಿದ್ದಾರೆ. ಮಾನ್ಯ ಸರ್ಕಾರ ಈಗೆಲ್ಲ ನಿಷೇಧ ಮಾಡಿದೆ. ಅದಲ್ಲದೆ ಕೂಡ ಇವೇನು ಸರೌಂಡಿಂಗ್ ಏನು ಅನಧಿಕೃತವಾದ ಇವು ಇದ್ದಾವೆ ಅವು ಕೂಡ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಒಂದೇ ಟೈಮಿಗೆ ಎಲ್ಲದೂ ಕೂಡ ಇದು ಮಾಡೋಕ್ಕಾಗ್ತಾ ಇಲ್ಲ. 1 or 2 days ಗ್ಯಾಪ್ ಕೊಡ್ತಾ ಇದ್ದೀವಿ, ಮತ್ತೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವು ಕೂಡ ಎಲ್ಲವನ್ನು ರಿಮೂವ್ ಮಾಡಿಸ್ತೀವಿ.